ವೆಲ್ಕಮ್ ಬ್ಯಾಕ್ ಟು ಅರಿಸ್ತನ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪಾ ಅಂದ್ರೆ ಒಂದು ಪ್ರ್ಯಾಂಕ್ ವ್ಲಾಗ್ ಗೈಸ್. ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಪ್ರ್ಯಾಂಕ್ ವಿಡಿಯೋ ಅಂತಾನೆ ಹೇಳ್ಬೋದು. ಲಾಸ್ಟ್ ಟೈಮ್ ಪ್ರ್ಯಾಂಕ್ ಮಾಡಿದಾಗ ತುಂಬಾ ಜನ ಲೈಕ್ ಕೊಟ್ಟಿದ್ರಿ ಆ್ಯಂಡ್ ತುಂಬಾ ಜನ ರೆಸ್ಪಾನ್ಸ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ವ್ಲಾಗ್ಸ್ ಎಲ್ಲ ನೀವು ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಮ್ಮದು ಇನ್ಸ್ಟಾದಲ್ಲಿ 10K ಕೂಡ ಆಗ್ತಾ ಇದೆ ಗೈಸ್. ಥ್ಯಾಂಕ್ ಯು. ಆ್ಯಂಡ್ ಇನ್ನೊಂದು ಏನು ಅಂದರೆ ಗೈಸ್, 10K ಆಗಿತ್ತು, ಅದನ್ನ ನೋಡ್ಬಿಟ್ಟು ತುಂಬ ಜನ ಉರ್ಕೊಂಡು ಅನ್ಫಾಲೋ ಆಗ್ಬಿಟ್ಟವ್ರೆ. ಅನ್ಫಾಲೋ ಆಗಬೇಕು ಅಂತ ಹೇಳಿ ಅನ್ಫಾಲೋ ಆಗಿದ್ರು. ಆ್ಯಂಡ್ ಇನ್ನೊಂದು ಥಿಂಗ್, 2 days ರಿಪೋರ್ಟ್ ಕೂಡ ಆಗಿತ್ತು ನಮ್ಮದು ಇನ್ಸ್ಟಾಗ್ರಾಮ್, ಯಾಕಂತ ಗೊತ್ತಿಲ್ಲ, ಯಾರೋ ರಿಪೋರ್ಟ್ ಮಾಡಿಬಿಟ್ಟಿದ್ರು. ಇಟ್ಸ್ ಓಕೆ, ಇದೆಲ್ಲ ಕಾಮನ್, ರಿಪೋರ್ಟ್ ಮಾಡೋದು ಅದು ಇದೆಲ್ಲ. ಸೊ ಬ್ಯಾಕ್ ಟು ವಿಡಿಯೋ. ಏನಪ್ಪ ವಿಡಿಯೋ ಅಂದರೆ ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ ಗೈಸ್ ಇವತ್ತು. ಯಾರ್ಯಾರಿಗೆ ಅಂದರೆ ನನ್ನ ಸ್ವಲ್ಪ ಕ್ಲೋಸ್ ಫ್ರೆಂಡ್ಸ್ಗೆ ಆ್ಯಂಡ್ ಸಿಸ್ಟರ್ಗೆ ಆ್ಯಂಡ್ ಅಬಿಗೆ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ನಾನು ಅವ್ನಿಗೆ ಮಾಡಬೇಕೋ ಬೇಡ ಅನ್ನೋದು ನನಗೆ ಗೊತ್ತಿಲ್ಲ. ನೋಡೋಣ ಲಾಸ್ಟಲ್ಲಿ ಅವ್ನಿಗೆ ಮಾಡಬೇಕು ಅಂತ ಅನ್ಸಿದ್ರೆ ಮಾಡ್ತೀನಿ. ಸೊ ಏನು ಥಾಟು ಅಂದರೆ, ತುಂಬ ಜನ ಕೇಳ್ತಾ ಇದ್ದಾರೆ ಗೈಸ್, ತುಂಬ ಜನ ಮೆಸೇಜ್ ಮಾಡ್ತಾರೆ ಯಾವಾಗ ಮದುವೆ ಅಂತ. ಸೊ ಪ್ರ್ಯಾಂಕ್ ಈಸ್ ಮದುವೆ. ಸೊ ಪ್ರ್ಯಾಂಕ್ ಮಾಡ್ತಾ ಇರೋದು ನಂದು ಹರ್ಷಂದು ಮದುವೆ ಮಂಗಳವಾರ. ಎಲ್ಲರೂ ಬನ್ನಿ ಅಂತ. ಸೊ ಫಸ್ಟ್ ಪ್ರ್ಯಾಂಕ್ ಮಾಡ್ತಾ ಇರೋದು ನನ್ನ ಫ್ರೆಂಡ್. ನಾನು ಬ್ಯೂಟಿ ಪಾರ್ಲರ್ ಕಲಿಯಕ್ಕೆ ಹೋದಾಗ ಅಲ್ಲಿ ಫ್ರೆಂಡ್ ಆಗಿರೋ ಅಂಥ ಒಂದು ಪರ್ಸನ್, ದಟ್ ಈಸ್ ಪವಿ. ಅವಳು ಒರಿಜಿನಲ್ ನಮ್ಮ ಬಂದ್ಬಿಟ್ಟು ಪಾವನ ಅಂತ. ಅವಳಿಗೆಲ್ಲರೂ ಪವಿ ಅಂತ ಕರೆದು ಪವಿ ಆಗಿಬಿಟ್ಟಿದೆ ಅವಳ ಹೆಸರು. ಸೊ ಫಸ್ಟು ಅವಳಿಗೆ ಮಾಡೋದು. ನೋಡೋಣ ಅವಳು ಏನು ರೆಸ್ಪಾನ್ಸ್ ಮಾಡ್ತಾಳೆ ಅಂತ ಗೊತ್ತಿಲ್ಲ ಗೈಸ್. ಎಲ್ಲಿದ್ದೆ? ಮನೆ. ಎಂತ ಮಾಡ್ತಿದ್ದೆ? ಏನಿಲ್ಲ, ಟಿವಿ ನೋಡ್ತಾ ಇದ್ದೆ. ಹೌದಾ, ಮಂಗಳವಾರ ಮದ್ವೆ ನಂದು ಹರ್ಷಂದು. ಬರೋ ಮಂಗಳವಾರ. ಹಾ, ಬಂದ್ಬಿಡು. ಲೊಕೇಶನ್ ಕಳಿಸು, ಬರ್ತೀನಿ. ಲೊಕೇಶನ್ ಕಳ್ಸಕ್ ನಾವು ಜೂಟಾಗಿ ಆಗ್ತಾ ಇರೋದಲ್ಲ. ಎಲ್ಲಿಗೆ ಬರ್ಲಿ ಮತ್ತೆ ನಾನು ನಿಂಗೆ ಮೆಸೇಜ್ ಹಾಕ್ತೀನಿ. ದಾವಣಗೆರೆಯಲ್ಲೇ ಇರೋದು ಮದ್ವೆ. ದಾವಣಗೆರೆಯಿಂದ ನೆಕ್ಸ್ಟ್ ಊರು ಹರಿಹರ ಅಂತ, ಅಲ್ಲಿ ಬಾ, ಮೆಸೇಜ್ ಹಾಕ್ತೀನಿ. ಪಕ್ಕ ಬರ್ತೀನಿ ಪಕ್ಕ. ಮಿಸ್ ಮಾಡಿದ್ರೆ ಬರ್ತೀನಿ ಅಂತ ಹೇಳಿಲ್ವೇನೆ? ಸರಿ. ಗೊಂಬೆನು ಕರ್ಕೊಬಾ ಆದ್ರೆ ಅವಳಿಗೆ ಸ್ಕೂಲ್ ಐತೆ, ಅವಳು ಬರಕ್ಕಾಗಲ್ಲ. ಓಕೆ, ಮಿಸ್ ಮಾಡ್ಬೇಡ. ಇಲ್ಲ, ನಾನು ಮೇಘ ಕರ್ಕೊಂಡ್ ಬರ್ತೀನಿ ಬಿಡ. ಫೋನ್ ಮಾಡಿ ಹೇಳು ಒಂದ್ಸರಿ. ಮಾಡ್ತೀನಿ, ಪಕ್ಕ ಮಾಡ್ತೀನಿ. ಸರಿ, ಹುಷಾರು. ಗೈಸ್ ಸೀರಿಯಸ್ಲಿ ನಂಬಿಟ್ಲು ಗೈಸ್. ಮೇಘ ಅಂತ ಅವಳ ಜೊತೆನೆ ನಾವೆಲ್ಲ ಒಟ್ಟಿಗೆ ಇರ್ತಾ ಇದ್ವಿ ಅಲ್ಲಿ ರೂಟ್ ಸೆಟ್ ಅಂತ ಒಂದು ಸಂಸ್ಥೆಯಲ್ಲಿ. ಸೊ ಅವಳಿಗೂ ಕರ್ಕೊಬರಕ್ಕೆ ಅವಳೇ ಐಡಿಯಾ ಕೊಟ್ಬಿಟ್ಟಾರೆ ಗೈಸ್. ಅವಳಿಗೂ ಒಂದು ಟೈಮ್ ಕಾಲ್ ಮಾಡಿಬಿಟ್ಟು ಹೇಳ್ತೀನಿ. ಅವಳು ನಂಬ್ತಾಳೋ ಇಲ್ಲ, ಎಲ್ಲರೂ ನಂಬ್ತಾರೆ ಗೈಸ್, ಆಲ್ಮೋಸ್ಟ್ ಎಲ್ಲರೂ ನಂಬ್ತಾರೆ. ಅಭಿ ಮಾತ್ರ ನಂಬಲ್ಲ ಗೈಸ್. ನೆಕ್ಸ್ಟ್ ಅವಳಿಗೆ ಕಾಲ್ ಮಾಡ್ತೀನಿ, ಮೇಘ ನಂಗೆ. ನನ್ಗೆ ಐಡಿಯಾನೇ ಇಲ್ಲ ಗೈಸ್, ಅವಳೇ ಐಡಿಯಾ ಕೊಟ್ಲು ಮೇಘಾಗೂ ಕಾಲ್ ಮಾಡಿ ಹೇಳು ಅಂತ. Not answering. The number you have dialed. ಮೇಘ is not answering guys. ಈಗ ನನ್ನ ತಂಗಿಗೆ ಮಾಡ್ತೀನಿ ಗೈಸ್. ಇವಳು ನನಗೆ ಪರಿಚಯ ಆಗಿದ್ದು ಇನ್ಸ್ಟಾಗ್ರಾಮಿಂದ. ಅವಳೆ ಕಾಲ್ ಮಾಡ್ತಾವಳೆ. ಮೇಘ, ಹಲೋ. ಎಲ್ಲಿದ್ದೆ ಮೇಘ? ಯಾರು? ನಾನ್ ತನು. ತನು ನೀನಾ? ನಾನು ನಿನ್ನ ನಂಬರೇ ನೋಡ್ಕೊಂಡಿಲ್ಲ ನೋಡಿ. ನಮ್ಮಂತವ್ರ ನಂಬರಲ್ಲ ಯಾಕೆ ಸೇವ್ ಮಾಡ್ತೀರಾ ಹೇಳಿ? ಸೇವ್ ಅಲ್ಲ, ನಾನು ಮರ್ತೇ ಹೋಗ್ಬಿಟ್ಟಿದ್ದೆ. ಹೇಳು. ಹೌದಾ? ಬಟ್ emotional damage. ಅಂದ್ರೆ ಹಂಗಲ್ಲ ಕಣೆ, ಹೇಳೆ, ಸುಮ್ಮನೆ ತಲೆಗೆ ಹಾಕ್ಬಿಡ. ಏನಿಲ್ಲ, ಮಂಗಳವಾರ ಮದ್ವೆ.
ಯಾರ್ದು ನಿಂದ? ನಂದೇ. ಯಾವಾಗ? ಎಲ್ಲಿ? ದಾವಣಗೆರೆಯಲ್ಲಿ. ಎಲ್ಲಿ? ದಾವಣಗೆರೆ. ದಾವಣಗೆರೆಯಲ್ಲಿ? ಪಾವನಂಗ್ ಕಾಲ್ ಮಾಡಿ ಹೇಳ್ದೆ, ಅವಳು ಬರ್ತಾಳಂತೆ. ಅವಳು ಬಂದ್ರೆ ಬರ್ತೀನಿ, ಇಲ್ಲಾಂದ್ರೆ ಬರಲ್ಲ. ಅವಳು ಬರ್ತಾಳಂತೆ. ಅವಳೇ ಐಡಿಯಾ ಹಾಕಿದ್ದು ನಂಗೆ, ಮೇಘು ಕಾಲ್ ಮಾಡು ಅಂತ. ಅದಕ್ಕೆ ನಿನ್ಗೆ ಫೋನ್ ಹಾಕ್ದೆ. ನಮ್ಮಮ್ಮಂಗೆ ಒಂದ್ಸಲಿ ಕೊಡ್ತೀನಿ, ನಮ್ಮಮ್ಮಂಗೆ ಹೇಳ್ಬಿಡು. ನಮ್ಮಮ್ಮ ಹ್ಞೂ ಅಂತ ಹೋಗ್ತೀನಿ. ಬೇಡ 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 ಬೇಡ, ಪರವಾಗಿಲ್ಲ ತಗೋ. ಬೇಡ ಮೇಘು. ಅಯ್ಯೋ, ಅವಳ ಅವ್ರ ಅಮ್ಮ ಕೊಡ್ತಾಳೆ ಗೈಸ್. ಅವ್ರ ಅಮ್ಮನ ಹತ್ರ ನಾನು ಏನು ಮಾತಾಡ್ಲಿ? ಫ್ರ್ಯಾಂಕ್ ಅಂತ ಅವ್ರ ಅಮ್ಮಂಗೆ ಗೊತ್ತಾಗ್ಬಿಟ್ರೆ ಆಮೇಲೆ ಬೇಡ. ಈಗ ಇವಳು ನನಗೆ ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆಗಿದ್ದು, ತಂಗಿ 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 ಅಂತೇಳಿ. ತಂಗಿನ ಗೈಸ್, ಅವಳು ನನಗೆ ಪ್ರೀತಿಯಿಂದ ಅದಕ್ಕೆ ಅಂತ ಮಾತಾಡಿಸ್ತಾಳೆ. ಸೊ ಇವಾಗ ಅವಳಿಗೆ ಮಾಡ್ತೀನಿ. ರಚ್ಚು ಪಿಕ್ ಮಾಡ್ತಾ ಇಲ್ಲ ಗೈಸ್. ನಾಟ್ ಆನ್ಸರ್. ತಿರ್ಗಾ ಇನ್ನೊಂದ್ಸಲಿ ಮಾಡೋಣ ಗೈಸ್. ಪಿಕ್ ಮಾಡಿದ್ರೆ ಓಕೆ, ಇಲ್ಲ ಅಂದರೆ ಬೇರೆಯವ್ರಿಗೆ. ಅವಳು ಆಲ್ಮೋಸ್ಟ್ ಫೋನ್ ಸೈಲೆಂಟಲ್ಲಿ ಇಟ್ಟಿರ್ತಾಳೆ ಗೈಸ್. ಸೊ ಅವಳು ಪಿಕ್ ಮಾಡೋ ಡೌಟ್, ಅವಳೇ ನೋಡ್ಬಿಟ್ಟು ಕಾಲ್ ಮಾಡ್ತಾಳೆ ಇನ್ನೊಂದ್ಸಲಿ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಉತ್ತರಿಸುತ್ತಿಲ್ಲ, ಪಿಕ್ ಮಾಡ್ತಾ ಇಲ್ಲ ಗೈಸ್. ಅವಳ ಕಡೆಯಿಂದನೇ ಇನ್ನೊಂದು ಹುಡುಗಿ ಪರಿಚಯ ಆಗಿತ್ತು, ಅವಳು ಕಾಲ್ ಮಾಡೋಣ. ಅವಳು ಹೆಸರು ಬಂದ್ಬಿಟ್ಟು ಡಿಂಪು. ಅವಳು ಒರಿಜಿನಲ್ ನೇಮ್ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಗೈಸ್. ಅವಳನ್ನ ಡಿಂಪು ಡಿಂಪು ಅಂತ ಕರೀತಾರೆ. ಇವಳು ಫೋನ್ ಬಿಸಿ. ಇಲ್ಲ, ಅಪರೂಪಕ್ಕೆ ರಿಂಗ್ ಆಯ್ತೈತೆ ಇವತ್ತು. ಬೇಜಾರು ಗೈಸ್, ಫೋನ್ ಎತ್ತ ಬಿಟ್ಬಿಟ್ಟು ಇವರೆಲ್ಲ ಏನು ಮಾಡ್ತಿರ್ತಾರೆ. ನಂಗೆ ಫೋನ್ ಎತ್ತಿಲ್ಲ ಅಂದರೆ ಎವಿ ಸಿಟ್ಟು ಬಂದ್ಬಿಡುತ್ತೆ ಗೈಸ್. ಪಿಕ್ ಮಾಡ್ತಾ ಇದ್ದ ಸಮಯ ಮರ್ಗ. ಸೊ ಇವರು ಬಿಟ್ರೆ ನೆಕ್ಸ್ಟ್ ಅಬಿಗೆ ಮಾಡ್ಲಾ? ಬೇಡ ಬೇಡ ಗೈಸ್. ಆಮೇಲೆ ಅವ್ನ ಮನೇಲೆಲ್ಲ ಹಾಕ್ಕೊಟ್ಟು ಬಿಟ್ಬಿಟ್ರೆ ಸಾಯಿಸ್ಬಿಡ್ತಾರೆ ನನ್ನ. ಬಿಂದುಗೆ ಕಾಲ್ ಮಾಡೋಣ. ಇನ್ನೊಂದು ಟೈಮ್ ರಚ್ಚು ಕಾಲ್ ಮಾಡ್ತೀನಿ ಗೈಸ್. ಪಿಕ್ ಮಾಡಮ್ಮ ರಚ್ಚಮ್ಮ. ಕಾಲ ಪಿಕ್ ಮಾಡ್ತಾ ಇಲ್ಲ ಗೈಸ್ ಅವಳು. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಉತ್ತರಿಸುತ್ತಿಲ್ಲ ಗೈಸ್. ಅವಳು ಪಿಕ್ ಮಾಡ್ತಾ ಇಲ್ಲ. ಇನ್ನೊಬ್ಳು ಬಿಂದು ಅಂತ ಇದ್ದಾಳೆ ಗೈಸ್. ಅವಳು ನಮಗೆ ಅಮ್ಮಮ್ಮ ಅಂದರು ಒಂದು 3 to 4 ಇಯರ್ಸಿಂದ ಗೊತ್ತು. ಅವಳು ಏನೋ ಒಂದು ರೀಸನಿಂದ ಜಗಳ ಆಡಿದ್ವಿ, ಮತ್ತೆ ತಿರ್ಗಾ ಒಂದಾದ್ವಿ. ಸೊ ಇವಾಗ ಅವಳಿಗೆ ಕಾಲ್ ಮಾಡೋಣ. ಮೇ ಬಿ ಅವಳು ಆಫೀಸಲ್ಲಿ ಇರ್ತಾಳೇನೋ ಗೊತ್ತಿಲ್ಲ. ಸಂಡೇ ಇವತ್ತು ಯಾವ ಆಫೀಸು ಇರಲ್ಲ, ನೋಡೋಣ. ನೀನಾದರೂ ಎತ್ತು ಬಿಂದು. ಟು ಕಂಪ್ಲೀಟೆಡ್.
ಇವಳು ಪಿಕ್ ಮಾಡ್ತಾ ಇಲ್ಲ. ನೀವು ಕರೆ ಮಾಡು. ಸೊ ಇವಾಗ 2 ಆಪ್ಷನ್ಸ್ ಇದೆ ಗೈಸ್. ಒಂದು ಅಭಿ, ಇನ್ನೊಂದು ದಾವುಲ. ಹಾಂ, ಇವರಿಬ್ರು ಇರಲಿ ಗೈಸ್. ಇವ್ರಿಬ್ರಿಗೆ ಮಾಡಬೇಕೋ ಬೇಡೋ ಅನ್ನೋದು ಆಮೇಲೆ ಥಿಂಕ್ ಮಾಡೋಣ. ಬಿಕಾಸ್ ಯಾಕಂದರೆ ಅಭಿ ನಮ್ಮ ರಿಲೇಷನ್ಸೇ ಅವನಿಗೆ ಕಾಲ್ ಮಾಡಿದ್ರೆ ಇಡೀ ನಮ್ಮ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಬೇಡ ಅಂತ. ದಾವುಲನು ಯಾಕೆ ಬೇಡ ಅಂದರೆ ದಾವುಲನು ಅಷ್ಟು ಅವ್ರ ಏರಿಯಾದಲ್ಲಿ ಇರೋದು, ಎಲ್ಲರಿಗೂ ಟಾಮ್ ಆಗಿಬಿಡುತ್ತೆ ಅಂತ. ಬಿಕಾಸ್ ಯಾಕಂದರೆ ಪ್ರ್ಯಾಂಕ್ ಮಾಡ್ತಾ ಇರೋದು ಮತ್ತು ಆಮೇಲೆ ಸೀರಿಯಸ್ ಅನ್ಕೊಬಿಟ್ರೆ ಮುಗಿದ ಕತೆ. ಸೊ ಇನ್ನೊಬ್ಳು ಇದ್ದಾಳೆ ಸ್ಪಂದನ ಅಂತ, ಅವಳಿಗೆ ಕಾಲ್ ಮಾಡೋಣ. ಪಿಕ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಅದು ಪಿಕ್ ಮಾಡಿಬಿಟ್ಬಿಟ್ಟು ಏನು ಮಾಡ್ಕೊಂಡು ಕೂತಿರ್ತಾರೆ ಮೇಲೆ ನಿಜವಾಗ್ಲೂ ಗೊತ್ತಿಲ್ಲ ಗೈಸ್. ನನಗೆ ನಿಜವಾಗ್ಲೂ ಲಿಟ್ರಲಿ ಗೊತ್ತಿಲ್ಲ. ಇವಾಗ ಇವಳು ಕಾಲ್ ಪಿಕ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಅಭಿ ದಾವಲ ಇವರಿಬ್ಬರಿಗೆ ಪ್ರ್ಯಾಂಕ್ ಮಾಡೋದು. ಪಿಕ್ ಮಾಡು, ಪಿಕ್ ಮಾಡು. ಪಿಕ್ ಮಾಡು, ಪಿಕ್ ಮಾಡು. ಪಿಕ್ ಮಾಡ್ತಾ ಇಲ್ಲ ಗೈಸ್. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸಾರಿ ಗೈಸ್, ಇಲ್ಲಿಂದ ಫುಲ್ಲು ಬ್ಲ್ಯಾಕ್ ಸ್ಕ್ರೀನ್ ಬರುತ್ತೆ. ಯಾಕಂದರೆ ಏನೋ ಒಂದು ರೀಸನಿಂದ ಅದು ವಿಡಿಯೋ ಆಗಿದೆ, ಬಟ್ ತುಂಬ ಬ್ಲರ್ ಆಗಿದೆ, ಅದು ಹಾಕೋಕ್ಕಾಗ್ತಾಯಿಲ್ಲ. ಸೊ ಅದು ಇಲ್ಲಿಂದ ಬ್ಲ್ಯಾಕ್ ಆಗಿ ಬರುತ್ತೆ, ಆಡಿಯೋ ಬರುತ್ತೆ ಗೈಸ್ ಅಷ್ಟೇ. ದಾವಲ ಲಾಸ್ಟ್ ಟೈಮ್ ಇವನಿಗೆ ಪ್ರ್ಯಾಂಕ್ ಮಾಡಿದ್ದೆ ಗೈಸ್. ಅವನಿಗೆ ಪ್ರ್ಯಾಂಕ್ ಮಾಡಿಲ್ಲ, ಅಷ್ಟಂಗೆ ಪ್ರ್ಯಾಂಕ್ ಮಾಡ್ಬೇಕಾದ್ರೆ ಕಾನ್ಫರೆನ್ಸ್ ಕಾಲ್ ಹಾಕ್ಸ್ಕೊಂಡಿದ್ದೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಹಲೋ, ಎಲ್ಲಿದ್ಯಪ್ಪಿ? ಹೌದಾ, ನಿನಗೊಂದು ವಿಷಯ ಹೇಳ್ತೀನಿ, ಯಾರಿಗೂ ಹೇಳ್ಬಾರ್ದು. ಪ್ರಾಮಿಸ್? ಪ್ರಾಮಿಸ್? ಯಾರಿಗಾದ್ರೂ ಹೇಳ್ಬಿಟ್ರೆ? ಸರಿ. ಮಂಗಳವಾರ ನಂದು ಹರ್ಷಂದು ಮದ್ವೆ. ಬಾ. ಕಂಗ್ರಾಚುಲೇಷನ್ಸ್ ಕೊಡಲಿ. ಅದು ಯಾರಿಗೂ ಹೇಳ್ಬೇಡ, ನಾವು ಓಡೋಗ್ ಮದ್ವೆ ಆಗ್ತಿರೋದು. ಅದೇ ಹರಿಹರ. ಬರೋಣಂತೆಲ್ಲ ಬರಬೇಕು, ಯಾರಿಗೂ ಹೇಳ್ಬೇಡ. ಮದ್ವೆ ಆಗಿ ಬಂದಾದ್ಮೇಲೆ ನಾವೆಲ್ಲರಿಗೂ ಹೇಳ್ತೀವಿ. ಕ್ಯಾಮ್ರಾಮನ್ ಯಾರು ಇಲ್ಲ, ಅದಕ್ಕೆ ಸಪೋರ್ಟಿಂಗ್ ಯಾರು ಇಲ್ಲ. ಹೋದ್ರೆ ಸ್ಟೇಷನಿಗೆ ನಮ್ಮ ಜೊತೆ ನೀವು ಹೋಗ್ಬೇಕಲ್ಲ, ಅದಕ್ಕೆ. ಮಂಗಳವಾರ ಕಾಲ್ ಪಿಕ್ ಮಾಡು, ಮತ್ತೆ ಕಾಲ್ ಪಿಕ್ ಮಾಡ್ಲಿಲ್ಲ ಇರ್ಬೇಡ. ಪಕ್ಕ? ಪ್ರಾಮಿಸ್? ಇವಾಗ ನೀನ್ ಯಾರ ಹತ್ರನೂ ಹೇಳಕ್ ಹೋಗ್ಬಾರ್ದು. ಸರಿ. ಸರಿ ಅಪ್ಪಿ, ಬಾಯ್. ನಂಬುಟ ಗೈಸ್ ನಿಜವಾಗ್ಲು. ಸೊ ಸಕ್ಸಸ್ಫುಲಿ ನಂಬಿದಾನೆ. ಇವಾಗ ಅಭಿ ನಂಬದು ಡೌಟು. ಅವನೆಲ್ಲಾದ್ರೂ ಇವಾಗ ಮನೆ ಒಳಗಿದ್ದು ಎಲ್ಲರೂ ಕುತ್ಕೊಂಡಿರ್ಬೇಕಲ್ಲ. ರತ್ನಾಟಿ, ದೀಪೇಶ್ ಅಂಕಲು, ಕಾವೇರಿ, ಕಿರಣ, ದಿಲೀಪಣ್ಣ ಎಲ್ಲರೂ ಕುತ್ಕೊಂಡಿದ್ದಾರೆ. ಸಾಯ್ತೀವಿ. ಕಟ್ ಮಾಡ್ತವನೆ ಗೈಸ್, ಯಾಕಂದರೆ ನನಗೂ ಅವನಿಗೂ ಜಗಳ ಆಗಿದೆ. ಸೊ ನಾನು ಅವನಿಗೆ ಕಾಲ್ ಮಾಡಲ್ಲ ಅಷ್ಟು. ಇವಾಗ ಕಾಲ್ ಮಾಡ್ತಿದ್ದೀನಲ್ಲ, ಸೊ ಅದಕ್ಕೆ ಕಟ್ ಮಾಡ್ತಾನೆ. ಹಲೋ, ಯಾರು ಮಾತಾಡ್ತಿರೋದು? ನಾನು ತನು ಅಂತ. ಯಾರು ಮಾತಾಡ್ತಿರೋದು ನೀವು? ಅಭಿ ಇಲ್ವಾ? ಎಲ್ಗೋಗವನೆ? ಅವ್ನಿಗೆ ಸ್ವಲ್ಪ ಫೋನ್ ಕೊಡ್ತೀರಾ? ಓಕೆ ಗೈಸ್, ಅವ್ನ ಫೋನ್ ಇಲ್ಲ ಅಂತೆ, ಮಟೇಶ್ ಆಗಿದೆ ಅನ್ಸುತ್ತೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನೆಲ್ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.